ಸಾವಾಯಿತು ಡಯಾಸ್ ಹತ್ತಕ್ಕೆ ಮುಂಚೆನೇ ಮುಖ್ಯಮಂತ್ರಿಗಳಿಗೆ. ನನಗನ್ಸ್ತೈತೆ ಅಲ್ಲೊಂದು ನಮ್ಮ ಪೊಲೀಸರು ಇಲ್ಲೇ ಅವರೇ, ಎಷ್ಟು ವಾಕಿ ಟಾಕಿ ಇತ್ತು ಕೇಳಿ, ಲೆಕ್ಕ ತಗೊಳ್ಳಿ, ಎಷ್ಟು ವಾಕಿ ಟಾಕಿ ಇತ್ತು. ಒಂದು ಸರ್ಕ್ಯುಲೇಷನ್ ಆದರೆ ಎಲ್ಲ ವಾಕಿ ಟಾಕಿಗೆ ಬರಲ್ವಾ? ಡೆತ್ ಆಗಿರೋದು ಜ್ಞಾನ ಬೇಡವಾ? ಎಲ್ಲರ ಹತ್ರನೂ ಇತ್ತು, ಹೋಮ್ ಮಿನಿಸ್ಟ್ರು ಎಲ್ಲರ ಹತ್ರನೂ ಇತ್ತು ವಾಕಿ ಟಾಕಿ. ಹೋಮ್ ಮಿನಿಸ್ಟ್ರ್ ಅಲ್ಲ, ಸಾರಿ, ನಿಮ್ಮ ಸ್ಟಾಫ್ ಹತ್ರ ಒಬ್ಬರು ಹೇಳಲಿಲ್ಲಲ್ಲ. ಸತ್ತೋದ, ಮೊದಲ ಬಲಿ ಆಗೋಯ್ತು. ಮಧ್ಯಾಹ್ನ 3:34ಕ್ಕೆ 3:55ಕ್ಕೆ 3:55 ಅಷ್ಟೊತ್ತಿಗೆ ಇನ್ನಷ್ಟು ದೊಡ್ಡ ಗಲಾಟೆ ಆಗೋಯ್ತು. ಎಲ್ಲ ಗೇಟ್ಗಳು ಸುಮಾರು 18 ಆ ವಾಕಿ ಟಾಕಿಯಲ್ಲಿ ಬಂದಿರೋ, ನಾನು ಕಾಪಿನ ಹೇಳ್ತಾ ಇದ್ದೀನಿ, ವಾಕಿ ಟಾಕಿಯಲ್ಲಿ ಬಂದಿರೋ ಕಾಪಿ ಅವ ಪೊಲೀಸವ್ರು ಹೇಳ್ತಾ ಇರೋದು. ಅಲ್ಲಿ 18ರಿಂದ 10 ಜನ ಉಸಿರು ನಿಲ್ಲೋಗೋ ಸ್ಟೇಜಿಯಲ್ಲಿದೆ, ಅವ್ರನ್ನ ಕಾಪಾಡಬೇಕು ಅಂತ ವಾಕಿ ಟಾಕಿಯಲ್ಲಿ ಮೆಸೇಜ್ ಬರ್ತದೆ. ಅಷ್ಟೊತ್ತಿಗಾಗಲೇ 4:11ಕ್ಕೆ ವಿಧಾನಸೌಧದ ವೇದಿಕೆ ಬಳಿ CM ಆಗನ ಆಗುತ್ತೆ. 4 ಗಂಟೆ 11 ನಿಮಿಷಕ್ಕೆ ತಾವು ವೇದಿಕೆ ಮೇಲೆ ಬರ್ತೀರ. 11 ನಿಮಿಷಕ್ಕೆ ತಾವು ಬಂದು ವೇದಿಕೆ ಹತ್ತುತ್ತೀರ. 4 ಗಂಟೆ 20 ನಿಮಿಷಕ್ಕೆ KR ಪೇಟೆ ತಾಲೂಕು ರಾಮಸಮುದ್ರದ ಸಿವಿಲ್ ಇಂಜಿನಿಯರ್, ಫಸ್ಟ್ ಸತ್ತಿದ್ದು ಇಂಜಿನಿಯರು, ಎರಡನೇ ಬಲಿ 25 ವರ್ಷದ ಪೂರ್ಣಚಂದ್ರ ಕಾಲು ತುಳಿತಕ್ಕೆ ಸಿಕ್ಕಿ ಸತ್ತೋಗ್ತಾನೆ. ಇಬ್ಬರು ಇಂಜಿನಿಯರ್ಸ್. 4:36ಕ್ಕೆ ಗೇಟ್ ನಂಬರ್ 6 ಹತ್ತಿರ 6 ಜನ ಬಿದ್ದೋಗಿದ್ದಾರೆ, ಯಾರು ಎತ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಅಂತೇಳಿ ವಾಕಿ ಟಾಕಿಯಲ್ಲಿ ಮೆಸೇಜ್ ಬರ್ತದೆ. ವಾಕಿ ಟಾಕಿಯಲ್ಲಿ ರೆಸ್ಪಾಂಡ್ ಇಲ್ಲ, ಯಾರು ಎತ್ಕೊಂಡು ಹೋಗೋಕ್ಕೂ ಯಾರು ಗತಿ ಇಲ್ಲ. ಸಂಜೆ 4:25ಕ್ಕೆ 3ನೇ ಬಲಿ, ಥರ್ಡ್, ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ ನಾಗಸಂದ್ರ ಗ್ರಾಮದ 19 ವರ್ಷದ ಮನೋಜ್ ಕುಮಾರ್. ಈತ ಪ್ರೆಸಿಡೆನ್ಸಿ ಕಾಲೇಜ್ ವಿದ್ಯಾರ್ಥಿ ಅವನು ಸತ್ತೋಗ್ತಾರೆ. ಸಂಜೆ 4:38ಕ್ಕೆ 4ನೇ ಬಲಿ, ಕುಮಾರಿ ದಿವ್ಯಶ್ರೀ, ವಯಸ್ಸೆಷ್ಟು ಗೊತ್ತಾ? 13 ವರ್ಷ. ದಿವ್ಯಾಂಶಿ, ಸಾರಿ, ಕರೆಕ್ಟ್, ದಿವ್ಯಾಂಶಿ, ಜಸ್ಟ್ 13 ವರ್ಷ. ಸ್ಟೂಡೆಂಟ್ ಅವಳು. ಕನಸು ಕಂಡ್ಕೊಂಡಿದ್ಲು, ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸೈನ್ಸಿಸ್ಟ್ ಆಗಬೇಕು, ಕನಸು ಕಂಡಂಥ ಹುಡುಗಿ. ನಾನು ಅವ್ರ ಅಮ್ಮನ ಹತ್ರ ಮಾತಾಡಿದ್ದೀನಿ. ನಾನು ಬೇಡ ಅಂತ ಹೇಳಿದೆ. ನಾನು ಅವಳಿಗೆ, ಅಮ್ಮ ಇಲ್ಲ, ನಾನು ಕೊಯ್ಲಿನ ನೋಡ್ಬೇಕು, ಬಾಮ್ಮ, 5 ನಿಮಿಷ ಬಾಮ್ಮ ಅಂತ ಹೇಳಿ ಕರ್ಕೊಂಬಂದ್ಲು. ನಾನು ಸತ್ತಾಗ ಬೋರಿಂಗ್ ಆಸ್ಪತ್ರೆ ಹತ್ರ ಹೋಗಿದ್ದೆ. ಅಳ್ತಾ ಕೂತಿದ್ಲು. ನಾನು ಹೇಳಿದೆ, ಸರ್ ಬೇಡ ಮಗಳೇ, ಬೇಡ ಅಂತ. ಒಂದು ತಾವು ಗಮನಿಸಬೇಕು ಮುಖ್ಯಮಂತ್ರಿಗಳೇ, ಪಾಪ 13 ವರ್ಷ, ಎಷ್ಟು ನೀವು ಕರುಣೆ ಇಲ್ಲದ ಕೆಲಸವನ್ನು ಅವತ್ತಾಗಿದೆ ಅಂತ ಹೇಳಿದ್ರೆ. ನಾನು ಇದ್ದೆ ಅಲ್ಲಿ. ಪೋಸ್ಟ್ ಮಾರ್ಟಮ್ಗೆ ಆ ಮಗುಗೆ ನಾನೇ ಹೇಳಿದೆ, ಬೇಗ ಕಳಿಸ್ಬರು, ಜಾಸ್ತಿ ಹೇಳ್ತಾ ಇದ್ದಾರೆ ಅಂತ. ಪೋಸ್ಟ್ ಮಾರ್ಟಮ್ ಮಾಡಿ ಆಚೆ ಬರ್ತೈತೆ. ಅವರಮ್ಮ ಹೇಳಿದ್ಲು, ಈ ಮಗು ಆ ಓಲೆನ ಭಾಳ ಇಷ್ಟಪಡ್ತಾ ಇದ್ಲು ಅಂತ. ಯಾವಾಗೂ ನಾನು ಹೇಳ್ತಾ ಇದ್ದೆ, ಬೇರೆ ಓಲೆ ಹಾಕೋ, ಇಲ್ಲ ನನಗೆ ಇದೇ ಇಷ್ಟ, ಇದೇ ಓಲೆ ಅಂತ. ಆ ಓಲೆ ಇಲ್ಲ. ಆ ಅಮ್ಮ ನಾನು ಕೇಳಿದ್ದಿಷ್ಟೇ, ಸುರೇಶ್ ಕುಮಾರ್ ಇಲ್ಲ, ಕದ್ದುಬಿಟ್ಟಿದ್ರು. ಕೇಸ್ FIR ಆಗಿದೆ, ಈಗ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ, ಇನ್ನೂ ಸಿಕ್ಕಿಲ್ಲ, ಓಲೆ ಸಿಕ್ಕಿಲ್ಲ. ಪೋಸ್ಟ್ ಮಾರ್ಟಮಲ್ಲಿ ಯಾರಿರ್ತಾರೆ? ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್, ಯಾರಿರ್ತಾರೆ? ಎಲ್ಲ ಇರೋರು ನಮ್ಮವರೇ, ಡಾಕ್ಟ್ರುಗಳು, ಅಲ್ಲಿರೋ 3-4 ಜನ. ಓಲೇನೇ ಇಲ್ಲ. ಪುಣ್ಯ ಕಿವಿ ಬಿಟ್ಟಿದ್ದಾರೆ ಪುಣ್ಯಕ್ಕೆ. ಆ ಅಮ್ಮ ಹೇಳಿದ್ದು ನನಗೆ, ನಾನು ದುಡ್ಡು ಕೊಟ್ಬಿಡ್ತೀನಿ, ಆ ಓಲೆ ಎಷ್ಟು ಕಾಸ್ಟ್ ಇದೆಯೋ ಐ ವಿಲ್ ಗಿವ್ ಪೇ ಓನ್ಲಿ, ನಾನೇ ಕೊಡ್ತೀನಣ್ಣ, ನೀವು ಇದರ ಮಾಡ್ತೀನಿ, ನಾನು ATM ಮಾಡ್ತೀನಣ್ಣ, ನಾನು ಕೊಟ್ಬಿಡ್ತೀನಣ್ಣ ಅಂತ ಹೇಳಿದ್ರು. ನಾನು ಕೊಡ್ತೀನಿ, ನನಗೆ ಓಲೆ ಬೇಕಣ್ಣ, ನೆನಪಣ್ಣ ಅದು ಅಂತಂದು. ಎಷ್ಟು ಅಮಾಯಕರಾಗಿ ನಡ್ಕೊಂಡಿದ್ದೀರ. ಇದು ನ್ಯಾಯ. ಇದನ್ನು ನಾನು ಕೇಳ್ತಾ ಇದ್ದೀನಿ ಇವತ್ತು. ಇದುವರೆಗೂ ನಿಮ್ಮ ಕೈಲಿ ಹುಡ್ಕೊಡೋಕ್ಕಾಗಿಲ್ಲ, ಇದುವರೆಗೂ ಹುಡ್ಕೊಡೋಕ್ಕಾಗಲೇ ಇಲ್ಲ. ತಪ್ಪಲ್ವಾ ಪರಮೇಶ್ವರ್ ಅವರೇ?
ಹೆಣ ಮಾಡಿದ್ರಿ ಅವ್ರನ್ನ. ಆ ಓಲೆನ ಕೊಡ್ಸೋಣ ಅಂದರೆ ಓಲೆನೂ ಕೊಡ್ಸೋಕ್ಕಾಗಲಿಲ್ಲ ನಮ್ಮ ಕೈಲಿ. ಇದಾದಮೇಲೆ ಸಂಜೆ 4:41 ಆಯಿತು. ಚಾರ್ಟೆಡ್ ಅಕೌಂಟೆಂಟು ಉತ್ತರ ಕನ್ನಡದವರು, ಸಿದ್ದಾಪುರ ತಾಲೂಕು, ರವೀಂದ್ರನಾಥ್, ಶ್ರೀಮತಿ ಅಕ್ಷತಾ ಪೈ, 27 ವರ್ಷ, 5ನೇ ಸಾವು, 20 ಇದು ಆಯಿತು. ಸಂಜೆ 4:45ಕ್ಕೆ